ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಆಷಾಢ ಮಾಸದ ಕೊನೆಯ ಶುಕ್ರವಾರ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಕೊನೆಯ ಶುಕ್ರವಾರ ಲಕ್ಷಾಂತರ ಭಕ್ತರು ತಾಯಿಯ ಒಂದು ದರ್ಶನವನ್ನು ಪಡಿತಾ ಇರುವಂಥದ್ದು. ನೀವು ನೋಡ್ತಾ ಇರುವಂಥದ್ದು ಚಾಮುಂಡಿ ಬೆಟ್ಟದ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಸಾಕಷ್ಟು ವಿಶಿಷ್ಟವಾದಂಥ ಅಲಂಕಾರವನ್ನು ಮಾಡಿರುವಂಥದ್ದು. ಸರ್ವಾಲಂಕಾರದಂತಹ ತಾಯಿಯನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಬೆಳಗ್ಗೆಯಿಂದಲೂ ಸಹ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ರು. ಈಗ ನೋಡ್ತಾ ಇರುವಂಥದ್ದು ಉತ್ಸವ ಮೂರ್ತಿ, ಅಂದರೆ ಎಲ್ಲ ರೀತಿಯಾದಂಥ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿದೆ, ಆಭರಣಗಳ ಅಲಂಕಾರವನ್ನು ಮಾಡಲಾಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಆ ಮೊಗ್ಗಿನ ಜೊಡೆಯನ್ನು ಪ್ರತಿ ವಾರವೂ ಸಹ ವಿಶೇಷವಾದಂತಹ ವಿಭಿನ್ನವಾದಂತಹ ಮೊಗ್ಗಿನ ಜೊಡೆಯ ಅಲಂಕಾರವನ್ನು ಮಾಡಿದರು. ಈ ಬಾರಿ ಒಂದು ಕಡೆ ಹೂವಿನ ಮೊಗ್ಗಿನ ಜೊಡೆ ಇದ್ದರೆ, ಮತ್ತೊಂದು ಕಡೆ ಶೇಷನಾಗ, ಅಂದರೆ ಏನು ತಾಯಿಯ ರಕ್ಷಣೆಗೆ ಶಿರದ ಮೇಲೆ ಇರುವಂತಹ ಶೇಷನಾಗದ ವಿಶೇಷವಾದಂತಹ ಮೊಗ್ಗಿನ ಜೊಡೆಯ ಅಲಂಕಾರವನ್ನು ಇಲ್ಲಿ ಮಾಡಿರುವಂಥದ್ದು. ಮತ್ತು ಪ್ರಭಾವಳಿಗೂ ಸಹ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಏನು ತಾಯಿಯನ್ನು ಆಸೀನ ಮಾಡಿರುವಂತಹ ಮಂಟಪ ಏನಿದೆ, ಮಂಟಪಕ್ಕೂ ಸಹ ವಿಶೇಷವಾದಂತಹ ವಿವಿಧ ಪುಷ್ಪಗಳ ಅಲಂಕಾರವನ್ನು ಮಾಡಿದೆ. ಗುಲಾಬಿ ಇರ್ಬೋದು ಅಥವಾ ಬೇರೆ ಬೇರೆ ಹೂಗಳಿರ್ಬೋದು, ಇವುಗಳೆಂದಲೂ ಸಹ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. ಕೇಳಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅಲಂಕಾರ ಪ್ರಿಯೆ. ಹೀಗಾಗಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನ ಪೂಜೆ ಮಾಡಿದರೆ ಎಲ್ಲವೂ ಒಳಿತಾಗ್ತದೆ, ನಾಡಿಗೆ ಸುಭಿಕ್ಷ ಆಗ್ತದೆ ಅನ್ನೋ ಕಾರಣಕ್ಕಾಗಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥದ್ದು. ಬೆಳಗಿನ ಜಾವ 3:30 ಸಹ ವಿಶೇಷವಾದಂಥ ಅಭಿಷೇಕ, ಪೂಜೆ, ಮಂಗಳಾರತಿ, ಪ್ರಾರ್ಥನೆಗಳನ್ನು ಮಾಡಿರ್ತಾರೆ. ನಾಡು ಸುಭಿಕ್ಷವಾಗಿರಬೇಕು, ಎಲ್ಲೆಡೆ ಶಾಂತಿ ನೆಲೆಸಬೇಕು ಅಂತೇಳಿ ಈ ರೀತಿಯಾದಂಥ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂಥದ್ದು. ಇವತ್ತು ಕೊನೆಯ ಆಷಾಢ ಶುಕ್ರವಾರ ಆಗಿರೋದಾಗಿ ಭಕ್ತರ ಸಂಖ್ಯೆ ದುಪ್ಪಟ್ಟಾಗ್ತದೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇರುವಂಥದ್ದು. ಇವತ್ತು ಸಹ ಖಾಸಗಿ ವಾಹನಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಸರ್ಕಾರಿ ಬಸ್ನ ಮುಖಾಂತರವಾಗಿ ಉಚಿತವಾಗಿ ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ವಾಪಸ್ಸು ಹೋಗ್ತಾ ಇರುವಂಥದ್ದು. ಕೊನೆಯ ಶುಕ್ರವಾರ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಂತೇಳಿ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಸೊ ಹೀಗಾಗಿಯೇ ಆಷಾಢ ಶುಕ್ರವಾರದ ಕೊನೆಯ ವಾರ ಎಲ್ಲ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಅರ್ಚಕರಾದಂತಹ ಅಭಿಲಾಷ್ ದೀಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ಕೊನೆಯ ಆಷಾಢ ಶುಕ್ರವಾರ ಪ್ರತಿ ವಾರದಂತೆ ಯಾವ ರೀತಿಯಂಥ ಪೂಜಾ ಕೈಂಕರ್ಯಗಳು ನೆರವೇರಿದೆ? ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆಷಾಢ ಮಾಸದ ಕೊನೆಯ ಶುಕ್ರವಾರ ಎಂದಿನಂತೆ ಬೆಳಗ್ಗೆ 3:30 ಮಹಾನ್ಯಾಸ ಪೂರ್ವ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಒಳಗಡೆ ವಿಶೇಷವಾಗಿ ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನ ಆವರಣ ವಿವಿಧವಾದ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ. ಏನೆಲ್ಲ ಪ್ರಾರ್ಥನೆಗಳಾಗಿರುವಂಥದ್ದು ಅಂತ? ನಾಡಿನ ಜನತೆಗೆ ಸುಭಿಕ್ಷ ಒಳ್ಳೆಯದಾಗಲಿ, ರಾಷ್ಟ್ರ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ರೈತಾಪಿ ಜನರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಬರೋ ಭಕ್ತಾದಿಗಳಿಗೆಲ್ಲ ಚೆನ್ನಾಗಿ ಒಳ್ಳೆ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳೋಕ್ಕೆ ಎಲ್ಲ ಪ್ರಾರ್ಥನೆ ಮಾಡಿದ್ವಿ ಬೆಳಗ್ಗೆಯಿಂದ. ಆಷಾಢ ಮಾಸ ಅಂತ ಹೇಳಿದ್ರೆ ಶಕ್ತಿ ದೇವತೆಗಳಿಗೆ ಆರಾಧಿಸುವಂಥದ್ದು, ಪ್ರಾರ್ಥಿಸುವಂಥದ್ದು, ಮನದ ಆಳದ ಎಲ್ಲ ಒಂದು ಬಯಕೆಗಳು ಈಡೇರ್ತದೆ ಅಂತೇಳಿ. ಏನು ವಿಶೇಷ ಆಷಾಢದ? ಅದೇ ಆಷಾಢ ಮಾಸದಲ್ಲಿ ಅಂತಂದರೆ ಕುಟುಂಬ ಸಮೇತರಾಗಿ ಬಂದು ಸೇವೆ ಮಾಡೋ ಅವಕಾಶ ಇರೋದ್ರಿಂದ ಜನಸಂದಣಿ ಜಾಸ್ತಿ ಇರುತ್ತೆ. ಪ್ರಾರ್ಥನೆ ಮಾಡಿದ್ರೆ ಒಳಿತಾಗುತ್ತಾರೆ ಅಂತೇಳಿ ಅದಕ್ಕೋಸ್ಕರನೇ ಶಕ್ತಿ ದೇವತೆಗೆ ಆರಾಧನೆ ಮಾಡಿದ್ರೆ ಹೆಚ್ಚಿನ ಒತ್ತು ಕೊಟ್ಟಲಾಗಿದೆ. ಸರ್ಕಾರಿ ಸುತ್ತೋಲೆಗಳು ಏನೇನು ವ್ಯವಸ್ಥೆ ಮಾಡಲಾಗಿದೆ ಅದರ ಪ್ರಕಾರ ಜನರು ಬಂದು ದರ್ಶನ ಮಾಡ್ಕೊಂಡೋಗಿ ಶಾಂತಿ ಸುವ್ಯವಸ್ಥೆಯಿಂದ ದರ್ಶನ ಮಾಡ್ಕೊಳ್ಬೇಕಾಗಿ ಪ್ರಾರ್ಥನೆ ಮಾಡ್ತಾರೆ. ಇದು ಅಭಿಲಾಷ್ ದೀಕ್ಷಿತ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನ ಪೂಜಿಸಿದ್ರೆ, ಕುಟುಂಬ ಸಮೇತವಾಗಿ ಪೂಜಿಸಿದ್ರೆ ಒಳಿತಾಗ್ತದೆ, ನಾಡು ಸುಭಿಕ್ಷವಾಗಿರ್ತದೆ ಅಂತೇಳಿ ಹೀಗಾಗಿ ಇವತ್ತಿನ ಪೂಜಾ ವಿಶೇಷತೆಗಳನ್ನು ಎಲ್ಲವನ್ನೂ ಸಹ ವಿವರಿಸಿರುವಂಥದ್ದು. ಹೀಗಾಗಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತು ಮಾಡಲಿ, ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ ಅನ್ನೋದೇ ಎಲ್ಲರ ಆರೈಕೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.